ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಯಾರು ನಮ್ಮ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೀರಿ, ನೀವು 2026ರಲ್ಲಿ ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಆದವರು ಹೈಯರ್ ಎಜುಕೇಷನ್ಸ್ ಅಂದರೆ ಈ ಪ್ಯಾರಾಮೆಡಿಕಲ್ ಒಳಗಡೆ ಹೈಯರ್ ಎಜುಕೇಷನ್ ಮಾಡ್ಕೋಬೇಕಿತ್ತು. ಉದಾಹರಣೆಗೆ ನೀವು DMLT ಕಂಪ್ಲೀಟ್ ಮಾಡಿದ್ದೀರಿ, OT ಟೆಕ್ನಿಷಿಯನ್ ಕಂಪ್ಲೀಟ್ ಮಾಡಿದ್ದೀರಿ, ಇದರ ಮೇಲೆ ನೀವು ಡಿಗ್ರಿ ಮಾಡ್ಕೋಬೇಕಿತ್ತು ಅಂತಂದರೆ ಅದಕ್ಕೆ ನಾವು ಅಲೈಡ್ ಹೆಲ್ತ್ ಸೈನ್ಸಸ್ ಅಂದರೆ HS ಒಳಗಡೆ ಲ್ಯಾಟ್ರೆಂಟ್ರಿ ವಿದ್ಯಾರ್ಥಿಗಳಿಗೋಸ್ಕರ ಅಂಥೇಳಿ ಸಪ್ರೇಟ್ ಆದಂಥ ಆನ್ಲೈನ್ ಅಪ್ಲಿಕೇಶನ್ಗಳನ್ನು KE ಮುಖಾಂತರ ಪ್ರತಿ ವರ್ಷವೂ ಕೂಡ ಕರೀತಾರೆ. ಈ ವರ್ಷವೂ ಕೂಡ ಕರೀತಾರೆ. ಆದರೆ ಅದರೊಂದು ನಿಯಮ ಇದೆ, ಏನಂತಂದರೆ ಅಲೈಡ್ ಹೆಲ್ತ್ ಸೈನ್ಸ್ ಆದವರಿಗೆ ಪ್ರತಿ ವರ್ಷವೂ ಕೂಡ ಆಗಸ್ಟ್ ನಂತರ, ಅದಕ್ಕಿಂತ ಮೊದಲಂತೂ ಕರೆದಿದ್ದು ನಾನು ನೋಡಿಲ್ಲ. ಆಗಸ್ಟ್ ನಂತರ ಏನು ಮಾಡ್ತಾರಪ್ಪ ಅಂದರೆ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಕರೆಯುವಂಥದ್ದು ಸಾಮಾನ್ಯವಾಗಿ. ಅದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ನಮ್ಮ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಏನಂದರೆ, ಇವಾಗ ನಮ್ಮ ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಆಗಿದೆ, ಜನವರಿಲಿ ನಮ್ಗೆ ಕಂಪ್ಲೀಟ್ ಆಗಿದೆ, ಇಂಟರ್ನ್ಶಿಪ್ ಕೂಡ ಕಂಪ್ಲೀಟ್ ಆಯಿತು. ಇವಾಗ ನಾವು ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಯಾವಾಗ ಹಾಕಬೇಕು, ಯಾವಾಗ ಅಪ್ಲಿಕೇಶನ್ ಬಿಡ್ತಾರೆ ಅಂತಂದರೆ ಆಗಸ್ಟ್ ನಂತರ ಎಲ್ಲ ನೋಟಿಫಿಕೇಷನ್ಗಳನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆನಪಿಟ್ಕೋರಿ, ಇದು KCET ಒಳಗಡೆ ಬರೋದಿಲ್ಲ. ಲ್ಯಾಟ್ರೆಂಟ್ರಿ ವಿದ್ಯಾರ್ಥಿಗಳಿಗೆ KCET ಮುಖಾಂತರ ಅಪ್ಲಿಕೇಶನ್ ಬರೋದಿಲ್ಲ. ಅದಕ್ಕೆ ಸಪ್ರೇಟ್ ಆದಂಥ ಅಪ್ಲಿಕೇಶನ್ಗಳನ್ನು ಪ್ರತಿ ವರ್ಷ ಕರೀತಾರೆ. KCET ಒಳಗಡೆ ಯಾರಿಗೆ ಕರಿತಾರೆ ಅಂತಂದರೆ PUC ಸೈನ್ಸ್ ಆದವರಿಗೆ ರೆಗ್ಯುಲರ್ ಅಲೈಡ್ ಹೆಲ್ತ್ ಸೈನ್ಸಸ್ ರೆಗ್ಯುಲರ್ 4 ವರ್ಷದ ಕೋರ್ಸ್ ಸಲುವಾಗಿ ಅಪ್ಲಿಕೇಶನ್ಗಳನ್ನು ಕರೆದಿರುವಂಥದ್ದು. ನಮ್ಮ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ಕೂಡ ಏನು ಮಾಡ್ತಾರೆ ಅಂತಂದರೆ ಸಪ್ರೇಟ್ ಆದಂಥ ಅಪ್ಲಿಕೇಶನ್ಗಳನ್ನು ಅಂದರೆ AHS ಲ್ಯಾಟ್ರಿ ಎಂಟ್ರಿ ಅಂಥೇಳಿ ಅಥವಾ AHS ಪ್ಯಾರಾಮೆಡಿಕಲ್ ಲ್ಯಾಟ್ರಿ ಅಂತೇಳಿ ಅಪ್ಲಿಕೇಶನ್ಗಳನ್ನು ಬಿಡ್ತಾರೆ. ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೇನೆ. ಅಲ್ಲಿ ತನಕ ನೀವು ಕಾಯಬೇಕಾಗತ್ತೆ. ಇನ್ನು ನೀವು ಆಗಸ್ಟ್ ತನಕನೂ ಕಾಯಬೇಕು. ಆಗಸ್ಟ್ ನಂತರ ಏನು ಮಾಡ್ತಾರೆ, ಅಪ್ಲಿಕೇಶನ್ಗಳನ್ನು ಬಿಡುಗಡೆ ಮಾಡ್ತಾರೆ. ಈ ಮಧ್ಯದಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ, ನಮ್ಮ ವಿದ್ಯಾರ್ಥಿಗಳದ್ದು ಎಲ್ಲ ಕಡೆ ನಾನು ಕೂಡ ವಿಡಿಯೋ ಮಾಡಿ ಹಾಕ್ತಾ ಇದ್ದೆ. KCET ನೀಟ್ ಅದು ಯಾರಿಗಿರುತ್ತೆ ಅಂತಂದರೆ ರೆಗ್ಯುಲರ್ ವಿದ್ಯಾರ್ಥಿಗಳು ಅಂದರೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ KCET ಅಪ್ಲಿಕೇಶನ್ಗಳನ್ನು ಹಾಕಬೇಕು ಅಂತ ಇದೆ. ಆಮೇಲೆ ನೀಟ್ ಈ ವರ್ಷದಿಂದ ಡೌಟ್ ಇದೆ. ನೀಟ್ ಆಯಿತು, ಆಮೇಲೆ KCET ಎಕ್ಸಾಮ್ಗಳನ್ನು ಈ ವರ್ಷದಿಂದ ಲಾಗು ಮಾಡೋದು ಡೌಟ್ ಇದೆ. ಮೇ ಬಿ ಮುಂದಿನ ವರ್ಷದಿಂದ ನೀಟನ್ನು ಕಂಪಲ್ಸರಿ ಮಾಡ್ಬೋದು. ಬಟ್ 2026ರಲ್ಲಿ ನೀಟ್ ಬಗ್ಗೆ ಇನ್ನೂ ಸ್ಪಷ್ಟವಾದಂಥ ಗೈಡ್ಲೈನ್ಸನ್ನು ಬಂದಿಲ್ಲ. ನೀಟ್ ಮುಖಾಂತರ ತಗೋಬೇಕಂತೇಳಿ ಸ್ಪಷ್ಟವಾದಂಥ ಗೈಡ್ಲೈನ್ಸ್ ಕರ್ನಾಟಕಕ್ಕೆ ಬಂದಿಲ್ಲ. ಹೀಗಾಗಿ ನೀವು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾವುದೇ ಥರಂಥ CET ಎಕ್ಸಾಮು, ನೀಟ್ ಎಕ್ಸಾಮು ಈ ವರ್ಷ ಇರೋದು ಡೌಟ್ ಇದೆ. ಹೌದಾ? ಓನ್ಲಿ ನಿಮ್ಮ ಪ್ಯಾರಾಮೆಡಿಕಲ್ ಪರ್ಸೆಂಟೇಜ್ ಆಧಾರದ ಮೇಲೆ ಅಪ್ಲಿಕೇಶನ್ಗಳನ್ನು ಕರೀತಾರೆ. ಅದರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಅಲ್ಲಿ ತನಕ ನೀವು ಕಾಯ್ತಾ ಇರಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜೊತೆಗೆ ಮುಂದಿನ ತಿಂಗಳಿಂದ ನಾನು ಲೈವಲ್ಲಿ ಬರ್ತಾ ಇದ್ದೀನಿ, ಪ್ರತಿದಿನ ಲೈವಲ್ಲಿ ಬರ್ತಾನೆ. ಅವಾಗ ಏನಾದರೂ ಡೌಟ್ ಇದ್ದರೆ ನೀವು ಕೇಳ್ಕೋಬಹುದು. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा.